ಅತ್ಯಂತ ಕಠಿಣಾತಿ ಕಠಿಣ ಜೈಲು ತಿಹಾರ್ ಜೈಲಿನಲ್ಲಿ ದಿನ ಕಳೆದಿದ್ರು. ನರೇಂದ್ರ ಮೋದಿಗೆ 3ನೇ ಅವಧಿಯಲ್ಲಿ ದೈವಬಲ. ಏಪ್ರಿಲ್ನಿಂದಲೇ ಶುರುವಾಗಿದೆ ಮೋದಿಗೆ ಗುರುಬಲ. ಮೋದಿ ಚಾಣಕ್ಯ ನೀತಿಯಿಂದ ಭಾರತದ ಶಕ್ತಿ ಇನ್ನಷ್ಟು ಹೆಚ್ಚು. ಟ್ರಂಪ್ರನ್ನು ಮೀರಿಸಿ ಶಕ್ತಿಶಾಲಿಯಾದಂತಹ ನರೇಂದ್ರ ಮೋದಿ. ನರಪಾತಕಿ ಪಾಕಿಸ್ತಾನದ ಹುಟ್ಟಡಗಿಸಿದ ನರೇಂದ್ರ ಮೋದಿ ಪಹಲ್ಗಾಮ್ ದಾಳಿ ಬಳಿಕ ಪಾಕಿಗೆ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತ ಕೊಟ್ಟಿದ್ರು. ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ, ನೂರಾರು ಉಗ್ರರು ಮಟಾಶ್ ಆಗಿದ್ರು. ಇಡೀ ವಿಶ್ವಕ್ಕೂ ಭಾರತದ ಮೋದಿಯಿಂದ ಶಕ್ತಿ ಸಂದೇಶವನ್ನು ಸಾರಲಾಯಿತು. 3ನೇ ಅವಧಿಯ ಮೊದಲ ವರ್ಷದಲ್ಲೇ ಇಂತಹದ್ದೊಂದು ದಿಟ್ಟ ನಡೆ ಇಟ್ಟ ನರೇಂದ್ರ ಮೋದಿ 11ನೇ ವರ್ಷದ ಆಡಳಿತದ ಅವಧಿಯಲ್ಲಿ ಮೋದಿ ಮತ್ತಷ್ಟು ಬಲಶಾಲಿಯಾಗಿದ್ದಾರೆ. ಒಂದೇ ಒಂದು ಚಿಕ್ಕ ಯುದ್ಧದಿಂದಲೇ ಪಾಕ್ ಆರ್ಥಿಕತೆ ಉಡೀಸ್ ಪಾಪಿ ಪಾಕಿಸ್ತಾನವನ್ನ ಕತ್ತೆ ಕಾಯುವ ದೇಶವನ್ನಾಗಿಸಿದ ನರೇಂದ್ರ ಮೋದಿ. ಈಗಿನ ಪಾಕಿಸ್ತಾನದ ವಸ್ತು ಸ್ಥಿತಿ ನಿಮಗೆ ಗೊತ್ತೇ ಇದೆ. ಪ್ರಧಾನಿ ಮೋದಿಗೆ ಇನ್ನು ಮುಂದಿನ ದಿನ ನಿಜಕ್ಕೂ ಕೂಡ ಮುಟ್ಟಿದ್ದೆಲ್ಲ ಬಂಗಾರ. ಇನ್ನಷ್ಟು ವರ್ಷ ಮೋದಿ ರಾಜ್ಯ ಭಾರವನ್ನ ನಡೆಸೋದಕ್ಕೆ ಫಿಕ್ಸು. ನರೇಂದ್ರ ಮೋದಿಗೆ 3ನೇ ಅವಧಿಯಲ್ಲಿ ದೈವ ಬಲ ಖುಲಾಯಿಸುತ್ತೆ. ಮೋದಿ ಚಾಣಕ್ಯ ನೀತಿಯಿಂದಲೇ ಅವರ ವರ್ಚಸ್ಸುಗಳು ಸ್ಟ್ರಾಂಗ್ ಆಗ್ತಾ ಇದೆ. ಪಹಲ್ಗಾಮ್ ದಾಳಿಯ ಬಳಿಕ ಪಾಕಿಗೆ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತ ನೋಡಿ. ಬಿಜೆಪಿ ಪ್ರತಿಪಾದಿಸೋದು ಏನು? ಒಂದು ರಾಷ್ಟ್ರೀಯತೆ, ಮತ್ತೊಂದು ಹಿಂದುತ್ವ. ಈ ಎರಡು ವಿಚಾರದಲ್ಲಿ ಆಸಕ್ತಿಯನ್ನ ತೋರಿಸುವಂತಹ ನರೇಂದ್ರ ಮೋದಿ ಈ ಎರಡರಲ್ಲೂ 100ರಷ್ಟು ವರ್ಕೌಟ್ ಮಾಡ್ತಾರೆ. ಆಪರೇಷನ್ ಸಿಂಧೂರ ಎನ್ನುವಂತ ಹೆಸರನ್ನ ತಂದ್ರು. ಅದಾದ ನಂತರ ಆಪರೇಷನ್ ಸಿಂಧೂರದ ಆರಂಭಿಕ ಘಟ್ಟದಲ್ಲಿ ಅತ್ಯಂತ ತೀವ್ರತೆಯ ದಾಳಿಯನ್ನ ಮಾಡ್ತಾರೆ. ಈ ದಾಳಿ ರಾಷ್ಟ್ರೀಯತೆಯನ್ನೇ ಮನಸ್ಸಿನಲ್ಲಿ ಇಟ್ಟು ಆರಾಧಿಸುವ ಒಂದು ಸಮೂಹ ಇದನ್ನ ಸ್ವೀಕರಿಸಿಕೊಳ್ತು. ಅದಾದ ನಂತರ ಸಿಂಧೂ ಜಲ ಒಪ್ಪಂದ, ಅದಾದ ಮೇಲೆ ಯುದ್ಧವನ್ನ ಅರ್ಧಕ್ಕೆ ನಿಲ್ಲಿಸಿದು. ಇದು ಯಾವುದು ಕೂಡ ಅಲ್ಲಿ ಪ್ರಶ್ನೆ ಆಗೋದಿಲ್ಲ, ಅಲ್ಲಿ ಸಮಸ್ಯೆ ಆಗೋದಿಲ್ಲ. ಆಪರೇಷನ್ ಸಿಂಧೂರದ ಆರಂಭಿಕ ಘಟ್ಟದಲ್ಲಿ ಎಂತಹ ತೀವ್ರತೆಯ ಪೆಟ್ಟು ಪಾಕಿಸ್ತಾನಕ್ಕೆ ಕೊಡ್ತು ಅನ್ನೋದೇ ಕೌಂಟ್ ಆಗೋದಿಲ್ಲ. ಅಂತಹ ಪಾಕಿಸ್ತಾನ ಪಥರಗುಟ್ಟು ಹೋಗಿತ್ತು. ಈಗ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಕತ್ತೆಗಳನ್ನ ಮಾರಾಟ ಮಾಡಿ ತನ್ನ ದೇಶದ ಆರ್ಥಿಕ ಸ್ಥಿತಿಯನ್ನ ಎತ್ತಿ ಹಿಡಿಯುವಂತಹ ಕಾಯಕ ಕೈ ಹಾಕಿದ್ದಾರೆ ಪಾಕಿಸ್ತಾನ. ಅವರಲ್ಲಿ ಜೀವನ ಮಾಡೋದಕ್ಕೆ ಯಾವ ಮಾರ್ಗವೂ ಇಲ್ಲ. ಈಗ ಎಲ್ಲ ಆರ್ಥಿಕ ಮೂಲಗಳು ಕೂಡ ಬಂದಾಗಿದ್ದಾವೆ. ಏನು ಮಾಡೋದು, ಯಾರಿಗೆ ಹೇಳ್ಕೊಳ್ಳೋದು? ಸೌದಿ ಅರೇಬಿಯಾಗೆ ಹೇಳ್ಕೊಳ್ಳೋಣ ಅಂದ್ರೆ ಅವರು ಕೇಳಿಸಿಕೊಳ್ಳೋದಕ್ಕೆ ತಯಾರಿಲ್ಲ. ಇನ್ನು ಚೀನಾ, ನಮ್ಮ ಚಿಕ್ಕಪ್ಪ ಅನ್ಕೊಂಡಿದ್ದ ಪಾಕಿಸ್ತಾನ, ಚೀನಾನು ಕೂಡ ಅವರ ಹೇಳಿಕೆಗಳನ್ನ, ಅವರ ಸಲಹೆಗಳನ್ನ ಸ್ವೀಕರಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿ ಚೀನಾ ಇಲ್ಲ. ಈಗ ಅವರಿಗೆ ಉಳಿದಿರೋದೇನು? ಜೀವನೋಪಾಯಕ್ಕೆ ಕತ್ತೆಗಳನ್ನ ಮಾರಾಟ ಮಾಡಿ ಬದುಕೋದು. ಸೊ ಇದಕ್ಕೆ ಕಾರಣ ಯಾರು? ಭಾರತ. ಭಾರತ ಅಂದ್ರೆ ಬರೀ ಮಣ್ಣಲ್ಲ. ಭಾರತ ಅಂದ್ರೆ ನರೇಂದ್ರ ಮೋದಿ ಅನ್ನೋ ಮಟ್ಟಕ್ಕೆ ಬಂದಿದೆ ಈಗ. ಹಾಗಾಗಿ ಮೋದಿ ತೆಗೆದುಕೊಳ್ಳುವಂತಹ ರಾಷ್ಟ್ರೀಯ ಭದ್ರತೆಯ ವಿಚಾರದಲ್ಲಿ ಅವರು ತಾಳುವಂತಹ ನಿರ್ಧಾರಗಳು ಭಾರತೀಯರನ್ನ ಆಕರ್ಷಿಸ್ತಾ ಇದೆ. ಅದು ಆಪರೇಷನ್ ಸಿಂಧೂರ ಆಗಿರಲಿ, ಪಾಕಿಸ್ತಾನಕ್ಕೆ ಕೊಟ್ಟಂತಹ ಉತ್ತರ ಆಗಿರಲಿ, ಜೊತೆಗೆ ರಾಜಕೀಯವಾದಂತಹ ಕೆಲ ನಿರ್ಧಾರಗಳು, ಇವೆಲ್ಲವೂ ಕೂಡ ಅವರ ವರ್ಚಸ್ಸನ್ನ ಮತ್ತಷ್ಟು ಮಗದಷ್ಟು ಡೆವಲಪ್ ಮಾಡ್ತಾ ಇದೆ ಅನ್ನೋದ್ರಲ್ಲಿ ಸಂದೇಹವೇ ಬೇಡ. ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತವನ್ನು ಭಾರತ ಕೊಡ್ತು. ಈ ಹಿಂದೆ ಈ ಇತಿಹಾಸದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸಾಂಪ್ರದಾಯಿಕವಾದಂತಹ ಶತ್ರು. ಪಾಕಿಸ್ತಾನ ಭಾರತದ ಶತ್ರು. ಈ ಹಿಂದಿನ ಇತಿಹಾಸಗಳಲ್ಲಿ ಪಾಕಿಸ್ತಾನ ಈ ಮಟ್ಟಕ್ಕೆ ತಾರುಮಾರಾಗಿರಲಿಲ್ಲ, ಈ ಮಟ್ಟಕ್ಕೆ ಹೊಡೆತವನ್ನು ತಿಂದಿರಲಿಲ್ಲ. ಆದರೆ 3ನೇ ಬಾರಿ ಪ್ರಧಾನಿಯಾದ ನಂತರ ನರೇಂದ್ರ ಮೋದಿ ಅವರು ನಡೆಸಿದಂತಹ ಆಪರೇಷನ್ ಸಿಂಧೂರದ ಹೊಡೆತದಿಂದಾಗಿ ಪಾಕಿಸ್ತಾನ ಇನ್ನು ಎದ್ದೇಳೋದಕ್ಕೆ ಕನಿಷ್ಠ ಅಂದ್ರೆ 15 ವರ್ಷ ಬೇಕು. ಎದ್ದು ನಿಂತ್ಕೊಳ್ಳೋದಕ್ಕೆ ತ್ರಾಣ ಕಳ್ಕೊಂಡಿದ್ದಾರೆ, ಬೆನ್ನು ಮೂಳೆಯನ್ನ ಕಳ್ಕೊಂಡಿದ್ದಾರೆ, ಅವರ ಪಕ್ಕೆಲುಬಿಗೆ ಡ್ಯಾಮೇಜ್ ಆಗಿದೆ. ಈ ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು ಅಂದ್ರೆ ಇನ್ನೇನೂ ಇಲ್ಲ ಅಂತ ಹೇಳಿದ್ರು 15 ವರ್ಷ ಬೇಕು. ಅಲ್ಲಿಯವರೆಗೂ ಹಿಂಗೆ ಕತ್ತೆ ಮಾರಾಟ ಮಾಡ್ಕೊಂಡು ಜೀವನ ಸಾಗಿಸಬೇಕು. ಹಾಗಾಗಿ ನರೇಂದ್ರ ಮೋದಿ ಅವರು ತೆಗೆದುಕೊಳ್ಳುವಂತಹ ರಾಜಕೀಯ ನಿರ್ಧಾರಗಳು ಜನರಿಗೆ ಹಿಡಿಸ್ತಾ ಇದೆ ಎನ್ನುವಂತಹ ರೀತಿಯಲ್ಲಿ ಇಡೀ ವಿಶ್ವಕ್ಕೂ ಭಾರತದ ಮೋದಿಯಿಂದ ಶಕ್ತಿ ಸಂದೇಶ. 3ನೇ ಅವಧಿಯ
ಮೊದಲ ವರ್ಷದಲ್ಲೇ ಇಂತಹದೊಂದು ದಿಟ್ಟ ನಡೆ ಇಟ್ಟಂತಹ ನರೇಂದ್ರ ಮೋದಿ 11ನೇ ವರ್ಷದ ಆಡಳಿತದ ಅವಧಿಯಲ್ಲಿ ಮೋದಿ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಒಂದೇ ಒಂದು ಚಿಕ್ಕ ಯುದ್ಧದಿಂದಲೇ ಪಾಕ್ ಆರ್ಥಿಕತೆಯನ್ನ ಉಡಿಸ್ ಮಾಡಿದ್ದಾರೆ. ಪಾಪಿ ಪಾಕಿಸ್ತಾನವನ್ನ ಕತ್ತೆ ಕಾಯುವ ದೇಶವನ್ನಾಗಿಸಿದ ನರೇಂದ್ರ ಮೋದಿ, ಪ್ರಧಾನಿ ಮೋದಿಗೆ ಇನ್ನು ಮುಂದಿನ ದಿನಗಳಲ್ಲಿ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ. ಇನ್ನಷ್ಟು ವರ್ಷ ಮೋದಿ ರಾಜ್ಯಭಾರವನ್ನ ನಡೆಸೋದು ಫಿಕ್ಸು. ಅಂದರೆ ಇದೆಲ್ಲ ರಾಜಕೀಯ ಆಧಾರದ ಮೇಲೆ ಹೇಳೋದಾದ್ರೆ ಇನ್ನೊಂದಷ್ಟು ದಿನ ಅವರ ವಯಸ್ಸಿನ ಆಧಾರದಲ್ಲಿ ಮುಂದೆ ಅವರು PM ಆಗೋದಿಲ್ಲ ಅನ್ನುವಂಥ ಚರ್ಚೆ ಒಂದು ಕಡೆ ಆದ್ರೆ, ಈಗ ಅವರು ತೆಗೆದುಕೊಳ್ತಾ ಇರತಕ್ಕಂತಹ ನಿರ್ಧಾರಗಳು ಬಿಜೆಪಿ ಅವರನ್ನ ಮತ್ತೊಂದು 5 ವರ್ಷ PM ಮಾಡುವಂತಹ ಸಾಧ್ಯತೆಗಳಿದೆ ಎನ್ನುವಂಥ ಚರ್ಚೆಗಳು ಆಗ್ತಾ ಇದೆ. ಇನ್ನು ಮುಂದಿನ ಏನು ಉತ್ತರಾಧಿಕಾರಿ ಯೋಗಿ ಆದಿತ್ಯನಾಥೋ, JP ನಡ್ಡಾನೋ, ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ಚರ್ಚೆಗಳಾಗ್ತಾ ಇದೆ, ಅಮಿತ್ ಶಾನೋ. ಸೊ ಈ ಎಲ್ಲ ಚರ್ಚೆಗಳ ನಡುವೆ ಬಿಜೆಪಿಗೆ ನರೇಂದ್ರ ಮೋದಿನೇ ಬೇಕು ಎನ್ನುವುದಾದರೆ, ಅವರ ವರ್ಚಸ್ಸು ವರ್ಷದಿಂದ ವರ್ಷಕ್ಕೆ ಡೆವಲಪ್ ಆಗ್ತಿರೋದು ಸತ್ಯವೇ ಆದರೆ, ಮುಂದಿನ 10 ವರ್ಷಗಳು ನರೇಂದ್ರ ಮೋದಿ ಅವರೇ. ನೋಡಿ, ಮಲೇಷ್ಯಾದ ಪ್ರಧಾನಿ, ಆ ಪ್ರಧಾನಿಗೆ ಈಗ 80 ದಾಟಿದೆ, 80 ವರ್ಷಕ್ಕೂ ದಾಟಿದೆ. ಈಗಿನ ಹಾಲಿ ಪ್ರಧಾನಿ ಮಹತೀರ್ ಮೊಹಮ್ಮದ್ ಅಂತ ಹೇಳ್ತಾರೆ, ಅವರು 80 ವರ್ಷ ಕಳೆದಿದೆ. 80 ವರ್ಷ ಕಳೆದರೂ ಕೂಡ ಒಬ್ಬ ವ್ಯಕ್ತಿಯನ್ನ ಪ್ರಧಾನಿಯನ್ನಾಗಿ ಮಾಡಿದಂತಹ ಮಲೇಷಿಯಾ. ಹಾಗೇನೆ ಬಿಜೆಪಿಯಲ್ಲಿ ಒಂದು ಏಜಿನ ಲಿಮಿಟ್ ಇದೆ, ಇಷ್ಟು ಏಜ್ ಆದ ನಂತರ ಅದು ಬಿಜೆಪಿಯಲ್ಲಿ ಅಂತ ಮಾತ್ರ ಅಲ್ಲ. ಸೊ ದೇಶದ ಪ್ರಧಾನಿಯಾದವರ ಪೈಕಿ ಹೆಚ್ಚಿನವರು ಆ ಏಜಿಗೆ ನಿವೃತ್ತಿಯನ್ನ ಪಡೆದುಕೊಳ್ಳೋದು ಇಲ್ಲಿನ ಪ್ರತೀತಿ. ಹಾಗೇನೆ ನರೇಂದ್ರ ಮೋದಿ ಅವರು ಕೂಡ ಈ ಬಾರಿ ಅಂತಿಮಗೊಳ್ತಾರ, ಅರ್ಥಾತ್ ಅವರು ಅಧಿಕಾರದಿಂದ ಕೆಳಗಿಳಿತಾರ, ನಿವೃತ್ತಿಯನ್ನು ಪಡೆದುಕೊಳ್ತಾರ, ಅಥವಾ ಬಿಜೆಪಿ ಅವರಿಗೆ ರಿಟೈರ್ಮೆಂಟ್ ಅನ್ನು ಕೊಡುತ್ತಾ ಎನ್ನುವಂತಹ ಚರ್ಚೆಗಳ ನಡುವೆ ಈ ಬಾರಿಯೂ ಮುಂದಿನ ಬಾರಿಯೂ ನರೇಂದ್ರ ಮೋದಿಯೇ ಪ್ರಧಾನಿಯಾಗಿರ್ತಾರೆ ಎನ್ನುವಂತಹ ಚರ್ಚೆ ನಿಜಕ್ಕೂ ಕೂಡ ರಾಜಕೀಯ ವಲಯಗಳಲ್ಲಿ ಕೌತುಕವನ್ನ ಸೃಷ್ಟಿ ಮಾಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.